ನಾವಿಂದು ಬಿಸಿ ಬಿಸಿಯಾದ ರುಚಿಯಾದ ಪತ್ರೊಡೆ ಉಪ್ಪು ಕರಿಯನ್ನು ಮಾಡೋಣ ಬನ್ನಿ. ಪತ್ರೊಡೆ ಉಪ್ಪು ಕರಿ ಮಾಡಲಿಕ್ಕೆ ನಾನಿಲ್ಲಿ ಹುಡಿ ಮಾಡಿಟ್ಟುಕೊಂಡಂತಹ ಪತ್ರೊಡೆ, ಒಂದು ಸ್ವಲ್ಪ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೊದಲೇ ತುರಿದಿಟ್ಟುಕೊಂಡಂತಹ ಬೆಲ್ಲ ಹಾಗೂ ಒಗ್ಗರಣೆಗಾಗಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸು ಹಾಗೂ ಎಣ್ಣೆ ಇವಿಷ್ಟನ್ನು ತಗೊಂಡಿದ್ದೇನೆ. ಮೊದಲಿಗೆ ನಾವು ಬಾಣಲೆಯಲ್ಲಿರುವಂತಹ ಒಗ್ಗರಣೆ ಐಟಮನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಸಾಸಿವೆ ಚಿಟಿಪಿಟಿ ಅಂತ ಸೌಂಡ್ ಕೇಳಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ನಿಮ್ಮಲ್ಲಿ ಕರಿಬೇವಿನ ಸೊಪ್ಪಿದ್ರೆ ಖಂಡಿತವಾಗಿಯೂ ಹಾಕಿಕೊಳ್ಳಲು ಮರೆಯಬೇಡಿ. ನನ್ನಲ್ಲಿ ನಾನು ಪತ್ರೊಡೆ ಉಪ್ಪು ಕರಿಯನ್ನು ಮಾಡುವ ಟೈಮಲ್ಲಿ ಕರಿಬೇವು ಸೊಪ್ಪು ಇಲ್ಲದ ಕಾರಣ ನಾನು ಹಾಕ್ಕೊಂಡಿರಲಿಲ್ಲ. ಕರಿಬೇವು ಸೊಪ್ಪು ಒಗ್ಗರಣೆಗೆ ತುಂಬ ಸುವಾಸನೆಯನ್ನು ಕೊಡ್ತದೆ ಅಂತ ಹೇಳ್ಬೋದು. ಒಗ್ಗರಣೆ ಆದ ಮೇಲೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಕಾಯಿ ತುರಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು ಯಾಕೆ ಅಂದರೆ ನಮ್ಮ ಪತ್ರೊಡೆ ಉಪ್ಪು ಕರಿ ಒಂದು ಸ್ವಲ್ಪ ಹೊತ್ತಿನ ತನಕ ಚೆನ್ನಾಗಿರ್ತದೆ. ನಾವು ಫ್ರೆಶ್ ತಿನ್ನೋದಾದರೆ ಕಾಯಿ ತುರಿಯನ್ನು ಹಾಕಿ ಇಷ್ಟು ಫ್ರೈ ಮಾಡಿಕೊಳ್ಳುವಂತಹ ಅಗತ್ಯವಿಲ್ಲ. ಆದರೆ ನಾವು ಸ್ವಲ್ಪ ಸಮಯ ಇಟ್ಟು ತಿನ್ನೋದಾದರೆ ಅದು ಹಲಸಬಾರ್ದು ಅನ್ನೋ ಕಾರಣಕ್ಕೆ ನಾವು ಕಾಯಿ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಕಾಯಿ ತುರಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು ಸ್ವಲ್ಪ ತುರಿದಿಟ್ಟುಕೊಂಡಂತಹ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಈ ಮಿಶ್ರಣ ಚೆನ್ನಾಗಿ ಫ್ರೈ ಆಗುವ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಂತರ ನಾವು ಹುಡಿ ಮಾಡಿಟ್ಟುಕೊಂಡಂತಹ ಪತ್ರೊಡೆಯನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ಈ ಪತ್ರೊಡೆಯ ಉಪ್ಪು ಕರಿಗೆ ಪುಡಿ ಮಾಡಿಟ್ಟುಕೊಂಡಂತಹ ಪತ್ರೊಡೆ ಚೆನ್ನಾಗಿ ಬಿಸಿಯಾದರೆ ತುಂಬ ರುಚಿಯಾಗಿರ್ತದೆ. ತುಂಬ ಬಿಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೇಳಿ ಮಾಡಿಸಿದಂತಹ ತಿಂಡಿ ಅಂತಲೇ ಹೇಳ್ಬೋದು. ಈವ್ನಿಂಗಿಗೆ ಮಕ್ಕಳು ಸ್ಕೂಲಿಂದ ಬರೋ ಟೈಮಲ್ಲಿ ನಾವು ಈ ಬಿಸಿಯಾದಂತಹ ಪತ್ರೊಡೆ ಉಪ್ಪು ಕರಿಯನ್ನು ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರ್ತದೆ ಈ ಪತ್ರೊಡೆ ಉಪ್ಪು ಕರಿ. ನೀವು ಈ ಪತ್ರೊಡೆ ಉಪ್ಪು ಕರಿಯನ್ನು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಲಿಕ್ಕೆ ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆರ್ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.